ಮಧ್ಯಪ್ರಾಚ್ಯ ರಾಷ್ಟ್ರಗಳಲ್ಲಿ ನಡೀತಾ ಇರುವ ಯುದ್ಧದ ಎಫೆಕ್ಟ್ ಹರ್ಮುಜ್ ಸ್ಟ್ರೇಟ್ನಿಂದ ಯಾವುದೇ ಅನಿಲ ಎಸ್ಪೆಷಲಿ ಭಾರತಕ್ಕೆ ಪೂರೈಕೆ ಆಗ್ತಾ ಇಲ್ಲ. ಹೀಗಾಗಿ ಗ್ಯಾಸ್ ಟ್ರಬಲ್ ಉಂಟಾಗಿದೆ ಆ್ಯಂಡ್ ಇದರ ನೇರ ಹೊಡೆತ ಹೋಟೆಲ್ಗಳಿಗೆ ತಟ್ಟಿದೆ. ಯಶವಂತಪುರದ ನ್ಯೂ ಸಾಗರ್ ಹೋಟೆಲ್ನಲ್ಲಿ ಮೆನುವಿನಲ್ಲಿ ಒಂದಷ್ಟು ಬದಲಾವಣೆಯನ್ನು ಮಾಡಿದ್ದಾರೆ. ಇವತ್ತು ಹೋಟೆಲ್ನಲ್ಲಿ ಬರೀ ಇಡ್ಲಿ ದೋಸೆ ಮಾತ್ರ ಸಿಬ್ಬಂದಿ ರೆಡಿ ಮಾಡಿರೋದು ದಿನಕ್ಕೆ 30,000 ರಿಂದ 40,000 ಲಾಸ್ ಅಂತ ಮಾಲೀಕರು ಹೇಳ್ತಾ ಇದ್ದಾರೆ. ಆ್ಯಂಡ್ ಇವತ್ತಿಗೆ ಸಿಲಿಂಡರ್ ಖಾಲಿ. ನೆಕ್ಸ್ಟ್ ಏನಾದ್ರು ಸಿಲಿಂಡರ್ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಹೋಟೆಲ್ ಬಂದೇ ಮಾಡ್ತೀವಿ ಅನ್ನುವಂತಹ ಮಾಹಿತಿ ಹೋಟೆಲ್ನಿಂದ ಲಭ್ಯ ಆಗ್ತಾ ಇರೋದು. ಯಶವಂತಪುರ ಸರ್ಕಲ್ನಲ್ಲಿರುವ ನ್ಯೂ ಸಾಗರ್ ಹೋಟೆಲ್ನ ಪರಿಸ್ಥಿತಿ ಇದು. ಬೆಳಗಿನ ತಿಂಡಿ ಅಂತ ಹೇಳಿದ್ರೆ ಎಲ್ಲ ಹೋಟೆಲ್ಗಳಲ್ಲಿ ಸಾಮಾನ್ಯವಾಗಿ ಇಡ್ಲಿ ದೋಸೆ ಜೊತೆಗೆ ರೈಸ್ ಐಟಮ್ಮು, ಪೂರಿ ಆ್ಯಂಡ್ ಮಂಗಳೂರು ಬನ್ಸು ಈ ರೀತಿ ಎಲ್ಲ ತಯಾರಿ ಮಾಡ್ಕೊಂಡಿರ್ತಾರೆ. ಬೇರೆ ಬೇರೆ ಖಾದ್ಯಗಳು ಸಿಗುತ್ತೆ. ಬಟ್ ಈಗ ಮೆನು ಕಡಿತ ಮಾಡಿದ್ದಾರೆ. ಇವತ್ತು ಬರೀ ಇಡ್ಲಿ ದೋಸೆ ಮಾತ್ರ ಸಿಬ್ಬಂದಿ ರೆಡಿ ಮಾಡಿರೋದು. ರೈಟ್, ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುಚಿತ್ರ. ಆ ಹೋಟೆಲ್ನಿಂದ ನಮಗೆ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಸುಚಿತ್ರ, ಹೋಟೆಲ್ಗಳಲ್ಲಿ ಗ್ಯಾಸ್ ಸಿಲಿಂಡರ್ ಅಭಾವ ಇರುವ ಕಾರಣ ಒನ್ ಟೈಮ್ ರೆಡಿ ಮಾಡಿ 1 ಪಾಟ್ ಮೀಲ್ ಅಂತ ರೆಡಿ ಮಾಡ್ಕೊಳ್ಳುವಂಥ ಐಟಮ್ಗಳು ಮಾತ್ರ ಲಭ್ಯ ಅನ್ನೋದು ಗೊತ್ತಾಗ್ತಾ ಇದೆ. ಆ್ಯಂಡ್ ಈಗ ಸಾಗರ್ ಹೋಟೆಲ್ನ ಪರಿಸ್ಥಿತಿ ಏನು? ಗ್ರಾಹಕರು ಮಾಲೀಕರು ಏನು ಹೇಳ್ತಾ ಇದ್ದಾರೆ? ಪ್ರಜ್ವಲ, ಏನು ವಾರ್ ಎಫೆಕ್ಟ್ ಹಿನ್ನೆಲೆಯಲ್ಲಿ ಇದೀಗ ವಾಣಿಜ್ಯ ಬಳಕೆಯ ಸಿಲಿಂಡರ್ ಸ್ಥಗಿತಗೊಂಡಿರುವಂಥದ್ದು. ಈ ಒಂದು ಹಿನ್ನೆಲೆಯಲ್ಲಿ ಕೆಲವೊಂದು ಹೋಟೆಲ್ಗಳು ಮೆನುವಿನಲ್ಲಿ ಒಂದಷ್ಟು ತಿನಿಸುಗಳನ್ನು ಕಡಿತ ಮಾಡಿದ್ದಾರೆ. ಯಶವಂತಪುರದ ಏನು ನ್ಯೂ ಸಾಗರ್ ಹೋಟೆಲ್ನಲ್ಲೂ ಕೂಡ ಇವತ್ತಿಗೆ ಅವರು ಬಳಕೆ ಮಾಡ್ತಿದ್ದಂತಹ ಸಿಲಿಂಡರ್ಗಳು ಸಂಪೂರ್ಣವಾಗಿ ಖಾಲಿಯಾಗಿರುವಂಥದ್ದು. ಇವತ್ತು ಬಳಕೆ ಮಾಡಿದಂತಹ ಸಿಲಿಂಡರ್ನಲ್ಲಿ ಕೇವಲ ಏನು ಎಣ್ಣೆಯನ್ನು ಇದು ಗ್ಯಾಸನ್ನು ಕಡಿಮೆ ಹಂತದಲ್ಲಿ ಯಾವುದನ್ನ ಬಳಸ್ಕೊಂಡು ತಿನಿಸುಗಳನ್ನು ರೆಡಿ ಮಾಡ್ಬೋದು. ಪೂರಿ ಆಗಿರ್ಬೋದು, ಇಡ್ಲಿ ದೋಸೆ, ಈ ಒಂದು ಐಟಮ್ಸ್ಗಳನ್ನು ಮಾತ್ರ ಇವರು ರೆಡಿಯನ್ನು ಮಾಡಿರುವಂಥದ್ದು. ಜೊತೆಗೆ ಏನು ಬೆಂಗಳೂರು ಅಂತ ಹೇಳಿದರೆ ಸಾಮಾನ್ಯವಾಗಿ ಕೆಲಸಕ್ಕೆ ಹೋಗೋರು, ಹಾಗೆ ವಿದ್ಯಾರ್ಥಿಗಳು, ಆಸ್ಪತ್ರೆಗೆ ಬರುವಂಥವರು ಎಲ್ಲರೂ ಕೂಡ ಹೋಟೆಲ್ಗಳನ್ನು ಅವಲಂಬಿಸಿ ಬಂದಿರ್ತಾರೆ. ಯಶವಂತಪುರ ಬಳಿ ಇರುವಂತಹ ಈ ಒಂದು ಬಸ್ ಸ್ಟಾಪ್ನಲ್ಲೂ ಕೂಡ ಪ್ರಯಾಣಿಕರು ಸಾಕಷ್ಟು ಜನರು ಕೂಡ ಇಲ್ಲಿ ತಿನಿಸುಗಳನ್ನು ತಿಂದು ಹೋಗ್ತಾರೆ. ಆದರೆ ಇಂತಹ ಹೋಟೆಲ್ಗಳಲ್ಲೇ ಇದೀಗ ಮೆನುವನ್ನು ಕಡಿತಗೊಳಿಸಿದ್ದಾರೆ. ಕೇವಲ ಇಡ್ಲಿ ದೋಸೆ, ಪೂರಿ ಈ ಒಂದು ತಿನಿಸುಗಳಿಗಷ್ಟೇ ಸೀಮಿತವಾಗಿ ಮಾಡಿರುವಂಥದ್ದು. ಜೊತೆಗೆ ಇವತ್ತಿಗೆ ಸಿಲಿಂಡರ್ ಸಂಪೂರ್ಣವಾಗಿ ಖಾಲಿಯಾಗಿದೆ. ಖಾಲಿಯಾಗಿರೋ ಕಾರಣದಿಂದಾಗಿ ಏನು ಇವತ್ತಿಗೆ ಎಲ್ಲವೂ ಕೂಡ ಸಿಲಿಂಡರ್ ಮುಗ್ದಿರೋದ್ರಿಂದ ನಾಳೆ ಯಾವ ರೀತಿಯಾಗಿ ಅಡುಗೆಯನ್ನು ಮಾಡಬೇಕು, ಒಂದು ವೇಳೆ ಸಿಲಿಂಡರ್ ಸಿಕ್ಕಿಲ್ಲ ಅಂತ ಹೇಳಿದರೆ ನಾನು ಈ ಒಂದು ಹೋಟೆಲನ್ನು ಕ್ಲೋಸ್ ಮಾಡ್ತೀನಿ, ಇಲ್ಲ ಅಂತ ಹೇಳಿದರೆ ಸೌದೆ ಒಲೆಗೆ ಪ್ಲ್ಯಾನನ್ನು ಮಾಡ್ಕೊಳ್ತೀನಿ ಅಂತ ಹೇಳ್ತಾ ಇರುವಂಥದ್ದು. ಜೊತೆಗೆ ನಾನು ಇಲ್ಲಿ ಇರುವಂತಹ ಒಂದಷ್ಟು ಏನು ಹೋಟೆಲ್ಗೆ ಬಂದಿರುವಂಥ ಸಿಬ್ಬಂದಿಗಳನ್ನ ಮಾತಾಡಿಸ್ತಾ ಹೋಗ್ತೀನಿ, ಯಾವ ರೀತಿಯಾಗಿ ಪ್ರಾಬ್ಲಮ್ ಆಗ್ತಾ ಇದೆ ಇವ್ರಿಗೆ ಹೋಟೆಲ್ಗಳಲ್ಲಿ ಊಟವನ್ನು ಮಾಡಲಿಕ್ಕೆ ಅಂತ. ಸರ್, ಯಾವ ರೀತಿ ಪ್ರಾಬ್ಲಮ್ ಆಗ್ತಿದೆ ಸರ್? ಅಂದ್ರೆ ಸಿಲಿಂಡರ್ ಸಪ್ಲೈ ಕೂಡ ಕಮ್ಮಿ ಆಗಿದೆ. ಅದೇ ಸಿಲಿಂಡರ್ದು ಎಲ್ಲರಿಗೂ ಸಮಸ್ಯೆ ಆಗ್ಬಿಟ್ಟಿದೆ ಈಗ. ಆದರೆ ಕೆಲವು ವೆರೈಟೀಸ್ ಎಲ್ಲ ಸಿಗ್ತಾ ಇಲ್ಲ, ಕೆಲವು ಐಟಮ್ಸ್ ಎಲ್ಲ ನಮ್ಗೆ ಬೇಕಾದಂಥ ಐಟಮ್ಸ್ ಸಿಗ್ತಾ ಇಲ್ಲ. ಏನೇನು ಸಿಗ್ತಾ ಇದೆ ಸರ್ ಹೋಟೆಲ್? ಈಗ ನಾರ್ಮಲ್ ಮಾಮೂಲಿ ಇಡ್ಲಿ ದೋಸೆ, ಪೂರಿ, ಉಪ್ಪಿಟ್ಟು ಇದೆಲ್ಲ ಸಿಗ್ತಾ ಇದೆ. ಬೆಲೆ ಏನಾದರೂ ಜಾಸ್ತಿ? ಬೆಲೆ ಇಲ್ಲ, ಬೆಲೆ ಎಲ್ಲ ಸೇಮ್ ಅದೇ ಇದೆ. ನೆಕ್ಸ್ಟ್ ಏನೋ ಮಾಡಬೇಕು ಅಂತ ಇದ್ದಾರೆ, ನೋಡಬೇಕು. ನಾಳೆಯಿಂದ ಒಂದು ವೇಳೆ ಹೋಟೆಲ್ಗಳು ಕ್ಲೋಸ್ ಆಗ್ತಾ ಇದೆ, ಇರೋವಂಥ ಹೋಟೆಲ್ಗಳು ಕೂಡ ಕ್ಲೋಸ್ ಆದ್ರೆ ಏನು ಮಾಡಿ? ಸಮಸ್ಯೆ ಆಗೇ ಆಗುತ್ತೆ ಮೇಡಮ್, ಪ್ರತಿಯೊಬ್ಬರಿಗೂ ಸಮಸ್ಯೆ ಆಗೇ ಆಗುತ್ತೆ. ಹೋಟೆಲ್ ಇಲ್ಲ ಅಂದರೆ ಕಷ್ಟ, ಯಾಕೆಂತಂದರೆ ಮನೇಲಿ ಮಾಡೋದಕ್ಕೆ ಆಗೋದಿಲ್ಲ. ಕೆಲವರೆಲ್ಲ ಹೋಟೆಲ್ನೇ ಅವಲಂಬಿಸಿರ್ತಾರೆ. ಅದಕ್ಕೋಸ್ಕರ ಹೋಟೆಲ್ ಅವಶ್ಯಕತೆ ಇದೆ. ಆದಷ್ಟು ಗ್ಯಾಸ್ದು ಬಗೆಹರಿದ್ರೆ ಒಳ್ಳೆಯದು ಅನಿಸುತ್ತೆ. ಒಂದ್ ಕಡೆ ಸಿಲಿಂಡರ್ ಸ್ಥಗಿತಗೊಂಡಿರುವಂತಹ ಹಿನ್ನೆಲೆಯಲ್ಲಿ ಹೋಟೆಲ್ ಮಾಲೀಕರಿಗೂ ಕೂಡ ಸಾಕಷ್ಟು ಹೊಡೆತ ಉಂಟಾಗಿರುವಂಥದ್ದು. ದಿನಕ್ಕೆ ಏನು ಇಲ್ಲ ಅಂತ ಹೇಳಿದ್ರು 30,000 ರಿಂದ 50,000 ರೂಗಳಿಗೂ ವರೆಗೂ ಕೂಡ ನಷ್ಟ ಆಗ್ತಾ ಇದೆ. ಸದ್ಯ ಮಾಲೀಕರಿದ್ದಾರೆ, ಮಾತಾಡಿಸ್ತಾ ಹೋಗ್ತೀನಿ. ಸರ್, ಯಾವ ರೀತಿ ಪ್ರಾಬ್ಲಮ್ ಆಗ್ತಾ ಇದೆ ಹೋಟೆಲ್? ಗ್ಯಾಸ್ ಇದೆ, ತುಂಬ ತೊಂದರೆಲಿದ್ವಿ. ಆಲ್ಮೋಸ್ಟ್ 90% ಬಿಸ್ನೆಸ್ಗಳಿಲ್ಲ. ಗ್ಯಾಸ್ ಬಾರಿ ಇರೋದ್ರಲ್ಲಿ ನಾವು ಅಡ್ಜಸ್ಟ್ಮೆಂಟ್ ಮಾಡಿ ಕೆಲವೊಂದು ಐಟಮ್ಗಳೆಲ್ಲ ಕಮ್ಮಿ ಮಾಡಿಬಿಟ್ಟು ಕೆಲವೊಂದು ಐಟಮು ಮೇನ್ ಐಟಮ್ ಎಲ್ಲ ಕೊಡ್ತಾ ಇಲ್ಲ. ನಮ್ಮ ಕೈಲಿ ಎಷ್ಟಾಯ್ತು ಅಷ್ಟು ಇರೋ ಗಂಟೆ ಗ್ಯಾಸ್ ನಾವು ಯೂಸ್ ಮಾಡ್ಕೊತಾ ಇದ್ದೀವಿ. ಸರ್, ಇವತ್ತಿಗೆ ನೀವು ಗ್ಯಾಸ್ ಕ್ಲೋಸ್ ಅಂತ ಹೇಳ್ತಾ ಇದ್ರಿ, ನಾಳೆ ಏನು ಹೋಟೆಲ್ ಓಪನ್ ಮಾಡ್ತೀರಾ? ನಮ್ದು ಗ್ಯಾರಂಟಿ ಹೇಳೋಕ್ಕಾಗಲ್ಲ, ನಾಳೆ ಕ್ಲೋಸ್ ಮಾಡುವ ಪರಿಸ್ಥಿತಿಯಲ್ಲೇ ಇದ್ದೀವಿ. ಎಷ್ಟು ಲಾಸ್ ಆಗುತ್ತೆ ಸರ್ ನಿಮಗೆ? ತುಂಬ ಲಾಸ್ ಆಗಿದೆ ನಮಗೆ. ಎಷ್ಟು ದಿನಕ್ಕೆ ಎಷ್ಟು ಲಾಸ್ ಆಗುತ್ತೆ? ದಿನಕ್ಕೆ ನಮಗೆ 75% ಲಾಸ್ ಆಗಿದೆ. ಹೀಗೆ ಆದ್ರೆ ಏನ್ ಮಾಡ್ತೀರಾ? ಅನಿವಾರ್ಯ ಬಂದ್ ಮಾಡಲೇಬೇಕಾಗತ್ತೆ, ಹೋಟೆಲ್ ಕ್ಲೋಸ್ ಮಾಡಲೇಬೇಕಾಗತ್ತೆ. ಹೋಟೆಲ್ ಮಾಲೀಕರ ಸಭೆಯಲ್ಲಿ ಏನೆಲ್ಲ ತೀರ್ಮಾನ ಆಯ್ತು ಸರ್? ನೀವೇನಾದ್ರು ಅಲ್ಲಿ ಏನೋ ವಿಚಾರಿಸಿಲ್ಲ ಇನ್ನು ಹೋಗಿ. ಫೈನ್.
ನಮ್ಮಲ್ಲಿ ಏರಿದಷ್ಟು ನಾವು ಯೂಸ್ ಮಾಡ್ಕೊಳ್ತಾ ಇದ್ವಿ. ಎಸ್ ಪ್ರಜ್ವಲ, ಒಟ್ಟಲ್ಲಿ ಹೋಟೆಲ್ ಮಾಲೀಕರು ಹೇಳ್ತಾ ಇರುವಂಥದ್ದು ನಮಗೆ ಸಾಕಷ್ಟು ನಷ್ಟ ಆಗ್ತಿದೆ, ನಾಳೆಯಿಂದ ಏನು ಮಾಡೋದು ಅಂತಲೂ ಕೂಡ ನಮಗೆ ದಿಕ್ಕೆ ತೋರಿಸ್ತಾ ಇಲ್ಲ ಅಂತ ಹೇಳಿ ಇಲ್ಲಿನ ಹೋಟೆಲ್ ಮಾಲೀಕರು ಹೇಳ್ತಾ ಇರುವಂಥದ್ದು. ಫೈನ್ ಸುಚಿತ್ರ, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗೆ.